ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮಧ್ಯಪ್ರಾಚ್ಯ ದೇಶದ ಯುದ್ಧಗಳೇನೋ ನಿಂತಿದೆ. ಇರಾನ್ನ ಮೇಲೆ ಅಮೆರಿಕ ಇಸ್ರೇಲ್ನ ಜೊತೆಯಾಗಿ ಮಾಡ್ತಾ ಇರುವಂತಹ ಜಂಟಿ ದಾಳಿಯನ್ನು ನಿಂತಿದೆ. ಕದನ ವಿರಾಮವೇನೋ ಘೋಷಣೆಯಾಗಿದೆ. ಆದರೆ ಈ ಯುದ್ಧದ ಪ್ರಭಾವ ನಮ್ಮ ದೇಶದ ಜನಸಾಮಾನ್ಯರಿಗೂ ಕೂಡ ತಟ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದು ಯಾವ ಮಟ್ಟದಲ್ಲಿ ವಿಶ್ವವ್ಯಾಪಿ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ದೇಶಗಳು, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಗಲ್ಫ್ ಕಂಟ್ರೀಸ್ನ ಮೇಲೆ ಈ ಪೆಟ್ರೋಲ್, ಡೀಸೆಲ್, ಗೊಬ್ಬರ ಈ ವಿಚಾರವಾಗಿ ಏನು ಅವಲಂಬಿತವಾಗಿರುವಂತಹ ದೇಶಗಳೇನಿದ್ದಾವೆ, ಈ ಎಲ್ಲ ದೇಶದ ಜನಸಾಮಾನ್ಯರಿಗೂ ಕೂಡ ಈ ಯುದ್ಧದ ಪ್ರಭಾವ ತಟ್ತಾ ಇರುವಂಥದ್ದು, ಬಿಸಿ ತಟ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಕೊಟ್ಟಂತಹ ಸಂದೇಶ, 1 ವರ್ಷದ ಅವಧಿಯಲ್ಲಿ ಚಿನ್ನವನ್ನು ಖರೀದಿಸಬೇಡಿ ಮತ್ತು ಪೆಟ್ರೋಲ್, ಡೀಸೆಲನ್ನು ಮಿತಬಳಕೆ ಮಾಡಿ, ಮಿತವ್ಯಯ ಮಾಡಿ, ಅದರ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಬೇಡಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಬಳಸಿ, ರಸಗೊಬ್ಬರಗಳನ್ನು ಬೇಡ, ಸಾವಯವ ಗೊಬ್ಬರಗಳನ್ನು ಬಳಸಿ ಅಂತ ರೈತರಿಗೆ ಕೊಟ್ಟಂತಹ ಸಂದೇಶ ಇರಬಹುದು. ಇದೆಲ್ಲವೂ ಕೂಡ ಒಟ್ಟಾರೆ ಈ ಯುದ್ಧಗಳ ಪರಿಣಾಮ ನಮ್ಮ ದೇಶದ ಜನಸಾಮಾನ್ಯರಿಗೂ ಕೂಡ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾ ಇರುವಂಥದ್ದು. ಮೀನ್ವೈಲ್ ಡೊನಾಲ್ಡ್ ಟ್ರಂಪ್ ಅವರ ಒಂದು ಪೋಸ್ಟ್ ಮತ್ತೆ ಚರ್ಚೆಗೆ ಎಲ್ಲ ಕಡೆಯೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಏನಿದೆ, ಸೋಷಿಯಲ್ ಮೀಡಿಯಾ ವಾರನ್ನು ಡೊನಾಲ್ಡ್ ಟ್ರಂಪ್ ಅವರು ಶುರು ಮಾಡಿಬಿಟ್ರ ಅನ್ನುವಂಥ ಚರ್ಚೆಗಳಾಗುತ್ತಾ ಇದೆ. ಒಂದು AI ಫೋಟೋವನ್ನು ಸೃಷ್ಟಿ ಮಾಡಿ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಇದೇ ಥರದ ಒಂದು ಮೇಜನ್ನು ಹಾಕಿಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಕೂತಿದ್ದಾರೆ. ಒಂದು ಬಟನ್ ಒತ್ತುತ್ತಾ ಇರುವಂಥ ರೀತಿಯಲ್ಲಿ ಅವರ ಫೋಟೋ ಇದೆ. ಅವರ ಸುತ್ತ ಅಮೇರಿಕಕ್ಕೆ ಬೆಂಬಲಿಸಿರುವಂಥ ಒಂದಷ್ಟು ದೇಶಗಳು, ಅದರ ಜೊತೆಗೆ ಅವರ ಸುತ್ತ ಮಿಸೈಲ್ ಅಟ್ಯಾಕ್, ಡ್ರೋನ್ ಅಟ್ಯಾಕ್, ನ್ಯೂಕ್ಲಿಯರ್ ಅಟ್ಯಾಕ್, ಜೊತೆಗೆ ಇವರು ಇಲ್ಲಿ ಒತ್ತಿದ್ದಾರೆ ಅಂದರೆ ಇಲ್ಲಿ ಬಾಂಬನ್ನು ಸ್ಫೋಟ ಮಾಡುವಂಥ ಬಟನನ್ನು ಒತ್ತಿದ್ದಾರೆ. ಬೇರೆ 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 ಕಡೆಗಳಲ್ಲಿ ಯಾವ ರೀತಿ ಯುದ್ಧ ಆಗುತ್ತೆ ಅನ್ನುವಂಥ ಬ್ಲಾಸ್ಟ್ ತೋರಿಸ್ತಾ ಇರುವಂಥ ಫೋಟೋಗಳ AI ಕೃತಕವಾದಂಥ ಸೃಷ್ಟಿ ಮಾಡಿರುವಂಥ ಒಂದು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೂ ಕೂಡ ಒಂದು ಅರ್ಥದಲ್ಲಿ ಇವರ ಯುದ್ಧವನ್ನು ನಿಲ್ಲಿಸುವಂಥ ಮನಸ್ಥಿತಿಗೆ ಬಂದಿಲ್ವ? ಹಾಗಾದರೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ನಷ್ಟ ಆಗಿದೆ, ಆರ್ಥಿಕ ನಷ್ಟ ಆಗಿದೆ ಅಮೇರಿಕಕ್ಕೂ ಕೂಡ. ಇಷ್ಟೆಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಟ್ರಂಪ್ ಅವರು ತಮ್ಮ ನಿರ್ಧಾರವನ್ನು ಬದಲಿಸಲಿಲ್ವಾ? ಇರಾನ್ಗೆ ಅವರು ಕೊಟ್ಟಿರುವಂಥ ನೇರವಾದಂಥ ಸಂದೇಶ, ಎಚ್ಚರಿಕೆ ಏನಂತ ಹೇಳಿದ್ರೆ, ನೀವು ಅಣು ಉತ್ಪಾದನೆಯನ್ನು ನಿಲ್ಲಿಸದೇ ಹೋದರೆ ನಿಮ್ಮ ವಿರುದ್ಧ ನಾವು ಯುದ್ಧವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥದ್ದು ಅಮೇರಿಕಾದ ನೇರವಾದಂಥ ಸ್ಪಷ್ಟವಾದಂಥ ಎಚ್ಚರಿಕೆ. ಹೀಗಾಗಿ ಈ ಏನೋ ಕದನ ವಿರಾಮ ಘೋಷಣೆಯಾಗಿದೆ, ಇನ್ನೂ ಕೂಡ ಸರಿಯಾದಂಥ ರೀತಿಯಲ್ಲಿ ಮುಗದೇ ಹೋಯಿತು ಅನ್ನುವಂಥ ನಿಟ್ಟಿನ ನಿರ್ಧಾರಗಳು ಯಾವುದೂ ಕೂಡ ಎರಡೂ ದೇಶಗಳಿಂದ ಕೂಡ ಕೇಳಿಬಂದಿಲ್ಲ. ಆ ಥರದ ಯಾವುದೇ ನಿರ್ಧಾರಗಳಾಗಿಲ್ಲ. ಹೀಗಾಗಿ ಇನ್ನು ಮುಂದೆಯೂ ಕೂಡ ಯುದ್ಧ ಮುಂದುವರೆಸ್ತಾರ ಡೊನಾಲ್ಡ್ ಟ್ರಂಪ್ ಅವರು ಅನ್ನುವಂಥದ್ದಕ್ಕೆ ಸಂಶಯ ಬರುವಂಥ ರೀತಿಯಲ್ಲಿ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಮಾಡಿಕೊಂಡಿರುವಂಥ ಈ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಚರ್ಚೆಯಾಗ್ತಾ ಇದೆ. ಏನಾಗುತ್ತೆ ಹಾಗಾದರೆ? ಇರಾನ್ನ ಮೇಲೆ ಮತ್ತೆ ಅಮೇರಿಕ ಯುದ್ಧ ಮಾಡುತ್ತಾ? 3ನೇ ಯುದ್ಧಕ್ಕೆ ಏನಾದರೂ ಎಡೆ ಮಾಡಿಕೊಟ್ಬಿಡುತ್ತಾ? ಇದರ ಪರಿಣಾಮವನ್ನು ಬೇರೆಲ್ಲ ದೇಶಗಳು, ಭಾರತವೂ ಸೇರಿದಂತೆ ಯಾವ ರೀತಿ ಎದುರಿಸಬೇಕಾಗುತ್ತೆ, ನೋಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.